ಸೊ ಇಲ್ಲಿ ಪಿಕಪ್ಗೆ ಇಷ್ಟು ಹಣ ಕೊಡಬೇಕು ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹಗಲು ದರೋಡೆ ಆಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ನಾಳೆ ದರ ನಿಗದಿ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಚಾಲಕರ ಆಕ್ರೋಶದ ಬೆನ್ನಲ್ಲೇ ದರ ವಸೂಲಿ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಅಂದರೆ ಇಷ್ಟು ದಿನ ಉಚಿತವಾಗಿ ಪಿಕಪ್ ಮಾಡ್ತಿದ್ದಂಥ ಚಾಲಕರು ಇದೀಗ ಪಿಕಪ್ಗೆ ಹೆಚ್ಚುವರಿ ಲೈನ್ ಮಾಡಿ ಅಲ್ಲಿ ಹಣ ವಸೂಲಿ ಮಾಡಲಾಗ್ತಿದೆ. ಸೊ ಜೀಪ್ಗಳಿಗೆ 7 ನಿಮಿಷದವರೆಗೆ ಕಾರು ಜೀಪ್ಗೆ 150 ರೂಪಾಯಿ, 7 ನಿಮಿಷದಿಂದ 14 ನಿಮಿಷಕ್ಕೆ 300 ರೂಪಾಯಿ, ಬಸ್ಗಳಿಗೆ 600, ಟಿಟಿಗೆ 300 ಆಗಿದೆ. ಇನ್ನು ಏರ್ಪೋರ್ಟ್ ಪಿಕಪ್ ದರದ ಪ್ರಕಾರ ಯಾವ್ಯಾವ ವಾಹನಗಳಿಗೆ ಎಷ್ಟು ಅಂತ ನೋಡೋದಾದ್ರೆ ಕಾರು ಮತ್ತು ಜೀಪ್ಗಳಿಗೆ 7 ನಿಮಿಷದವರೆಗೆ 150, ಹಾಗೇನೆ ಕಾರು ಜೀಪ್ಗಳಿಗೆ 7 ರಿಂದ 14 ನಿಮಿಷ ಏನಾದರೂ ನಿಲ್ಲಿಸಿದ್ರಲ್ಲಿ ವೆಯ್ಟ್ ಮಾಡಿದ್ರೆ 300 ರೂಪಾಯಿ ಕೊಡಬೇಕಾಗುತ್ತೆ. ಹಾಗೇನೆ ಬಸ್ಗಳಿಗೆ 600 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಏರ್ಪೋರ್ಟ್ನಿಂದ ಪಿಕಪ್ಗೆ ಏನಾದರೂ ಅವ್ರು ಬರಬೇಕಂದ್ರೆ ಅಲ್ಲಿ 600 ರೂಪಾಯಿ ಕಟ್ಟಬೇಕು ಅಂತ. ಇನ್ನು ಏರ್ಪೋರ್ಟ್ ಪಿಕಪ್ಗೆ ದರ ನಿಗದಿ ಟೆಂಪೋ ಟ್ರಾವೆಲರ್ಗಳಿಗೆ ಟಿಟಿಗಳಿಗೆ 300 ರೂಪಾಯಿ ನೀಡಬೇಕು ಅಂತ ಹೇಳಿ ಅಲ್ಲಿ ಈಗ ರೇಟನ್ನು ಫಿಕ್ಸ್ ಮಾಡಲಾಗಿದೆ. ಸೊ ಕಾರು ಜೀಪ್ಗಳಿಗೆ 150, 7 ನಿಮಿಷದವರೆಗೆ. ಸೊ ಏರ್ಪೋರ್ಟ್ ಪಿಕಪ್ಗೆ ದರ ನಿಗದಿ ಏನಾದರೂ 7 ನಿಮಿಷಕ್ಕಿಂತ ಜಾಸ್ತಿ ಹೊತ್ತಲ್ಲಿದ್ದರೆ ಸೊ ಅವರಿಗೆ 300 ರೂಪಾಯಿ ಚಾರ್ಜ್ ಮಾಡಲಾಗ್ತಾ ಇದೆ. ಸೊ ಹಾಗೇನೆ ಬಸ್ ಮತ್ತು ಟಿಟಿಗೂ ಕೂಡ ಒಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಒಂದು ಲೇನನ್ನು ಮಾಡಿ ಅಲ್ಲಿ ಹಣ ಪಡೆಯಲಾಗ್ತದೆ. ನಮ್ಮ ದೇವನಹಳ್ಳಿಯ ಪ್ರತಿನಿಧಿ ನವೀನ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಾಹನ ಸವಾರರಿಗೆ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಯಾಕಂದ್ರೆ ಏರ್ಪೋರ್ಟ್ ನಲ್ಲಿ ನೂತನ ಪಾರ್ಕಿಂಗ್ ಟೋಲ್ ಅನ್ನು ಸಹ ಈಗ ವಸೂಲಿಯನ್ನು ಮಾಡೋದಕ್ಕೆ ಏರ್ಪೋರ್ಟ್ ಆಡಳಿತ ಮಂಡಳಿ ಮುಂದಾಗಿರ್ತಕ್ಕಂಥ ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಹೋಗಬಹುದು. ಯಾಕಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನು ಪಿಕಪ್ ಪಾಯಿಂಟ್ಗೆ ಪ್ರತಿನಿತ್ಯ ಸಹ ಸಾವಿರಾರು ವಾಹನಗಳು ಬರುತ್ತೆ. ಇಲ್ಲಿಗೆ ಖಾಸಗಿ ಮತ್ತು ಟ್ಯಾಕ್ಸಿ ಸೇರಿದಂತೆ ಸಾಕಷ್ಟು ವಾಹನಗಳು ಬರುತ್ತೆ. ಈ ವಾಹನಗಳಿಗೆ ಇನ್ನು ಮುಂದೆ ಟೋಲ್ ಅನ್ನ ವಸೂಲಿ ಮಾಡುವ ಮುಖಾಂತರ ಏನು ಮತ್ತಷ್ಟು ದುಬಾರಿ ಹಣವನ್ನು ವಸೂಲಿ ಮಾಡೋದು ಸಹ ಕೆಂಪೇಗೌಡ ಆಡಳಿತ ಮಂಡಳಿ ಮುಂದಾಗಿದೆ ಅಂತೇಳಿ ಸಾರ್ವಜನಿಕರು ಮತ್ತು ಚಾಲಕರು ಆಕ್ರೋಶವನ್ನು ಹೊರಹಾಕ್ತಾರೆ. ಈಗಾಗಲೇ ನಾವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಏನೀಗ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇರ್ತಕ್ಕಂಥ ಟೋಲ್ಗಳು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಟೋಲ್ ಬೂತ್ಗಳು. ಇಲ್ಲಿ ಏನೀಗಾಗಲೇ ಪಿಕಪ್ಗೆ ಬರ್ತಕ್ಕಂಥ ಏನು ವಾಹನಗಳು ಈ ಒಂದು 4 ಲೈನನ್ನು ಹೊಸದಾಗಿ ಓಪನ್ ಮಾಡಲಾಗಿದೆ. ಇಲ್ಲಿ ಓಪನ್ ಮಾಡಿ ಟೋಲ್ ಬೂತ್ಗಳನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ ಏನು ಬೇರೆ ಬೇರೆ ಕಡೆಯಿಂದ ಏನು ಇಲ್ಲಿಗೆ ಬಂದಂಥವ್ರನ್ನ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರ ಇಲ್ಲಿಂದ ಹತ್ತಿಸ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋಗುವಂಥ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಟ್ಯಾಕ್ಸಿ ಚಾಲಕರು ಸಹ ಇದ್ದಾರೆ, ಅವ್ರನ್ನೂ ಸಹ ಮಾತನಾಡ್ಸೋಣ. ಸರ್, ಈಗ ಹೊಸದಾಗಿ ಟೋಲ್ ಒಂದು ಚಾರ್ಜ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಹೇಳ್ತಾ ಇದ್ದಾರೆ. ನಿಮಗೆ ಈ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆಯಾ? ಏನು ಹೇಳ್ತೀರಾ ಸರ್ ಈ ಬಗ್ಗೆ? ಸರ್ ಏನು ಇಲ್ಲ ಸರ್, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. 150 ರೂಪಾಯಿ ಎಲ್ಲಿಂದ ಕಟ್ಟೋದು? ಆಫ್ಟರ್ 7 ಮಿನಿಟ್ಸು 300 ರೂಪೀಸ್ ಅಂತೆ. ಇವಾಗ ಕಸ್ಟಮರ್ ಬಂದಿಲ್ಲ, ನಮ್ಮ ಕಸ್ಟಮರ್ ಕ್ಯಾನ್ಸಲ್ ಮಾಡ್ಕೊಂತಾರೆ ಒಂದೊಂದ್ಸಲ ಡ್ಯೂಟಿ ಲೇಟ್ ಆಗುತ್ತೆ ಅಂತ. ಇಲ್ಲಿ ಮ್ಯಾಕ್ಸಿಮಮ್ 10 to 15 ಮಿನಿಟ್ಸು ಆಗುತ್ತೆ ಕಂಪಲ್ಸರಿ. ಇವಾಗ ಅಲ್ಲಿಂದ ಇಲ್ಲಿ ಬಂದ್ರೆ ಜಾಮ್ ಆಗುತ್ತೆ, ವೆಹಿಕಲ್ ವೈಟಿಂಗ್ ಅಲ್ಲಿ ಇರುತ್ತೆ. ಇವ್ರಿಗೆ ಎಲ್ಲಿಂದ ತರೋದು ನಾವು? ಅಂದ್ರೆ ಈಗ ಇಷ್ಟು ದಿನ ಹಳೆ ಲೈನಲ್ಲಿ ಫ್ರೀ ಆಗಿ ಬಿಡ್ತಾ ಇದ್ರು, ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ. ಈಗ ಇದರಿಂದ ಬೇರೆ ನಿಮಗೆ ಚಾಲಕರಿಗೆ ಪರ್ಯಾಯ ಏನಾದ್ರು ಹೇಳಿದಾರೆ ಏರ್ಪೋರ್ಟ್ ಆಡಳಿತವರು? ಏನು ಹೇಳಿಲ್ಲ, ಅವ್ರ ಪಾಟಿಗೆ ಅವ್ರು ಮಾಡ್ಕೊಳ್ತಾ ಇದಾರೆ. ಮಾಡ್ಬಿಟ್ರು, ಅದು ನಮ್ಮಿಂದ ಆಗಲ್ಲ ಪೇ ಮಾಡಕ್ಕೆ. ಅದು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಕಟ್ ಆಗುತ್ತಂತೆ. ನಾವೆಲ್ಲ ಏನೋ ಒಂದು 100 ರೂಪಾಯಿ ಬಂದ್ರೆ ಕಷ್ಟಪಟ್ಟರೆ ಸಾಕು ಅಂತ ನಾವು ಜೀವನ ಮಾಡ್ತಾ ಇದೀವಿ. ಅದರಲ್ಲಿ ನಾವೇನು ಲಾಭ ಎತ್ಕೊಂಡು ಹೋಗ್ತಾ ಇಲ್ಲ ಮನೆಗೆ. ಒಂದು 100 ರೂಪಾಯಿ 200 ರೂಪಾಯಿ ಬರುತ್ತೆ ಅಂತಾನೆ ನಾವು ಕಷ್ಟಪಡ್ತಾ ಇರೋದು. ಈಗ ನಿಮ್ಮ ಚಾಲಕರ ಸಂಘ ಸಹ ನಾಳೆ ಒಂದು ಮುತ್ತಿಗೆ ಹಾಕಿ ನಾವು ಆಕ್ರೋಶ ಒಂದು ಮುತ್ತಿಗೆ ಸಹ ಕರೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವೆಲ್ಲ ಬೆಂಬಲ ಕೊಡ್ತಾ ಇದ್ದೀರಾ? ಹೇಗೆ ಎಲ್ಲ ಬರ್ತಾ ಇದೀವಿ, ಎಲ್ಲ ಭೇಟಿ ಆಗ್ತೀವಿ. ಮಾಡಬಾರ್ದು ಅಂತ ನಿಮ್ಮ ಮಾಡಬಾರ್ದು. ವೈಟ್ ಬೋರ್ಡ್ ಮಾತ್ರ ಫ್ರೀ ಇದೆ ಅಂತೆ 7 ನಿಮಿಷ. ಆಫ್ಟರ್ 7 ಮಿನಿಟ್ಸ್ ಆಫ್ಟರ್ 150 ಇದೆ ಅಂತೆ ಅವ್ರಿಗೆ. ಅವ್ರದ ಮನ್ಸೂರು, ನಾವು ಮನ್ಸೂರಲ್ವಾ? ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ ಇವರು ಯಾವಾಗಲೂ ಏರ್ಪೋರ್ಟ್ ಅಲ್ಲಿ.
ಇದಿಷ್ಟು ಏನೀಗ ಟ್ಯಾಕ್ಸಿ ಚಾಲಕರು ಹೇಳ್ತಾ ಇರ್ತಕ್ಕಂಥ ಮತ್ತು ಈಗಾಗಲೇ ನಾವು ಕೆಲವೊಮ್ಮೆ ಪಿಕಪ್ ಪಾಯಿಂಟ್ನಲ್ಲಿ ಪ್ರಯಾಣಿಕರಿಲ್ಲದೆ ನಾವು ವಾಪಸ್ ಹೋಗಬೇಕಾದ್ರೆ ಅಂಥ ಪ್ರಯಾಣಿಕರು ದುಡ್ಡನ್ನು ಕಟ್ಟಬೇಕು, ಈ ಚಾಲಕರಿಗೆ ಸಂಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನ ಇದೀಗ ಇಲ್ಲಿನ ಚಾಲಕರು ಹೇಳ್ತಾ ಇದ್ದಾರೆ.